ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಭಿನ್ನಮತದ ಬೇಗುದಿ ತಾರಕಕ್ಕೇರಿದೆ. ಮುಸ್ಲಿಂ ನಾಯಕರ ವಿರುದ್ಧ ಕೈಗೊಂಡಿರುವಂತಹ ಕ್ರಮದ ವಿರುದ್ಧ ಹೈಕಮಾಂಡ್ಗೆ ಪತ್ರ ಬರೆದು ಮುಖಂಡರು ಸಿಡಿದಿದ್ದಾರೆ. ಜಬ್ಬಾರ್ ನಜೀರ್ ವಿರುದ್ಧದ ತರಾತುರಿಯ ಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಗೆತನವಿಲ್ಲ ಎಂಬ ನುಡಿಯನ್ನಾಡಿದ್ದಾರೆ. ಮುಸ್ಲಿಂ ಬೇಗುದಿ ಬಗ್ಗೆ ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ವ್ಯಾಖ್ಯಾನವನ್ನ ನೀಡುತ್ತಿದ್ದಾರೆ. ಕಾಂಗ್ರೆಸ್ ಈಗ ಸೈಲೆಂಟ್ ಆಗಿದ್ದ ಜೇನುಗೂಡಿಗೆ ಕಲ್ಲು ಹೊಡೆದಿದೆ. ದಾವಣಗೆರೆ ದಕ್ಷಿಣ ದಂಗಲ್ ಬಳಿಕ ಮುಸ್ಲಿಂ ನಾಯಕರಿಗೆ ಗೇಟ್ ಪಾಸ್ ಕೊಟ್ಟು ಅಲ್ಪಸಂಖ್ಯಾತರ ಅಸಮಾಧಾನಕ್ಕೆ ಗುರಿಯಾಗಿದೆ. ಜಮೀರ್ ಅಹಮದ್ ವಿರುದ್ಧವೂ ತೂಗುಗತ್ತಿ ನೇತಾಡ್ತಿದೆ ಎಂಬ ಚರ್ಚೆಯ ನಡುವೆ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ತೊಡೆ ತಟ್ಟಿದೆ. ಕಾಂಗ್ರೆಸ್ನಲ್ಲಿ ಶಮನವಾಗದ ಮುಸ್ಲಿಂ ರಾಜಕೀಯ ಬೇಗುದಿ. ತರಾತುರಿ ಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಬೇಸರ. ದಾವಣಗೆರೆ ದಕ್ಷಿಣ ಮಿನಿ ಸಮರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿರುದ್ಧ ಕಾಂಗ್ರೆಸ್ ದಿಢೀರ್ ಕ್ರಮ ಕೈಗೊಂಡಿತ್ತು. ಜಬ್ಬಾರ್ಗೆ ಪಕ್ಷದಿಂದಲೇ ಗೇಟ್ ಪಾಸ್ ಕೊಟ್ಟಿತ್ತು. ನಜೀರ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಆದ್ರೀಗ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮದಿಂದ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಹೈಕಮಾಂಡ್ ನಾಯಕರಿಗೆ ಮುಸ್ಲಿಂ ಮುಖಂಡರು ಪತ್ರ ಬರೆದು ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇದರ ಬೆನ್ನಲ್ಲೇ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿರುದ್ಧದ ತರಾತುರಿ ಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬ್ರು ಬಹಳ ಮೋಸ್ಟ್ ಸೀನಿಯರ್ ಅವರು ಅವ್ರು ಏನಾರು ಪಕ್ಷದ ವಿರೋಧಿ ಏನಾರು ಮಾಡಿದ್ರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತಗೊಳ್ಬೇಕಾಗಿತ್ತು, ರಿಪ್ಲೈ ಆದ್ಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರೆ ತೆಗ್ದಿದ್ದು ತಪ್ಪಂತ ಹೇಳಕ್ಕಾಗಲ್ಲ. ನಾವು ಈಗ ಪಕ್ಷ ಏನಾರ ಇದ್ರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅಂದ್ರೆ ನಮ್ದೇನಂದ್ರೆ ಆಯ್ತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತಗೊಂಡು ಆಮೇಲೆ ಮಾಡ್ಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಕೊಡ್ಬೇಕು. ಈಗ ಮಾತಾಡೋದಿಲ್ಲ, ಕೊಡ್ಬೇಕು ತಾನೆ, ದಾಖಲೆ ಕೊಡ್ಬೇಕು. ಯಾರು ಮಾಡಿದ್ದಾರೆ ಎಂತ ಕೊಡ್ಬೇಕು ತಾನೆ. ಅದು ಈಗ ಹೇಳಿದ್ದಾರೆ ಕೊಡ್ಬೇಕು ತಾನೆ, ಯಾರಂತ ಹೇಳ್ಬೇಕು ತಾನೆ. ಈಗ ನನ್ಗೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು, ಅದಕ್ಕೆ ನೀವಂದ್ರೆ ನಿಮ್ಗೆ ಉತ್ತರ ಕೊಡ್ಬೋದು. ಏನಿಲ್ಲ, ಗೋಡೆ ಮೇಲೆ ದೀಪ ಇಟ್ಟು ಹೇಳ್ಬಿಟ್ರೆ ಹೇಳ್ಬೇಕು ತಾನೆ, ಯಾರಂತ ಹೇಳ್ಬೇಕು ತಾನೆ. ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗ್ಲೂ ಹಂಗೆ ಇದಾರೆ. ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ ಮಾತಾಡ್ತಾರ. ಯಾರು ತೆಗ್ದಿದ್ದಾರೆ? ಎಲ್ಲಾರು ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದಾರೆ ಎಲ್ಲಾರು ಮುಖ್ಯಮಂತ್ರಿ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು. ಅಂದ್ರೆ ಅವರು ಮಾತಾಡಿದ್ರೆ ಅದು ಬೇರೆ ತರ ಸೌಂಡ್ ಆಗುತ್ತೆ. ಯಾರ ಮೇಲೂ ಹಗೆತನ ಸಾಧಿಸುತ್ತಿಲ್ಲ ಎಂದ ಡಿಸಿಎಂ ಡಿಕೆಶಿ. ಅಲ್ಪಸಂಖ್ಯಾತರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ ಎಂದ ಪರಂ. ಮುಸ್ಲಿಂ ಸಮುದಾಯದ ಬಹುತೇಕ ನಾಯಕರು ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಮುಸ್ಲಿಂ ನಾಯಕರ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹಗೆತನ ಸಾಧಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆದ್ರೀಗ ನಾನು ಯಾರ ಮೇಲೂ ಹಗೆತನ ಸಾಧಿಸುತ್ತಿಲ್ಲ ಅಂತ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ಅಲ್ಪಸಂಖ್ಯಾತ ನಾಯಕರಿಗೆ ನಾವು ಪ್ರಾಧಾನ್ಯತೆ ನೀಡುತ್ತಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೊಂಡಿದ್ದಾರೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೆ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನ ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನ ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಕೇಳಿದ್ದು ನಮಗೆ ಹೆಚ್ಚಿಗೆ ಜನ ಇದ್ದೀವಿ, ವೋಟರ್ಸ್ ನಾವು ಜಾಸ್ತಿ ಇದೀವಿ, ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಕಾರಣಾಂತರದಿಂದ ನಾವು ಹೈಕಮಾಂಡ್ನವರು ಅವರಿಗೆ ಅವರ ಮನೆಯವರಿಗೆ ಕೊಟ್ಟಿರೋದ್ರಿಂದ ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದು ಸರಿ ಇಲ್ಲ. ಶಿಸ್ತು ಕ್ರಮಕ್ಕೂ ಟಾರ್ಗೆಟ್ಗೂ ವ್ಯತ್ಯಾಸವಿದೆ ಎಂದ ದಿನೇಶ್.
ಮುಸ್ಲಿಂ ನಾಯಕರ ವಿರುದ್ಧ ಕೈಗೊಂಡಿರೋ ಕ್ರಮವನ್ನ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ. ಸಮುದಾಯವನ್ನ ನೋಡಿಕೊಂಡು ಯಾವುದೂ ತೀರ್ಮಾನ ಕೈಗೊಂಡಿಲ್ಲ, ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೂ ಟಾರ್ಗೆಟ್ ಮಾಡುವುದಕ್ಕೂ ವ್ಯತ್ಯಾಸವಿದೆ ಅಂತ ಹೇಳಿದ್ದಾರೆ. ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಯಾರನ್ನು ಟಾರ್ಗೆಟ್ ಮಾಡುವಂಥದ್ದಕ್ಕೂ ಏನು ಸಂಬಂಧ ಏನಿರೋದಿಲ್ಲ. ಪಕ್ಷದಲ್ಲಿ ಆಂತರಿಕ ಇದು ಪಕ್ಷದ ವಿಚಾರ ಮತ್ತು ಅದರಲ್ಲಿ ಪಕ್ಷದಲ್ಲಿರುವಂತಹ ಮಾಹಿತಿ ಏನಿರ್ತದೆ ಆ ಮಾಹಿತಿ ಅನುಸಾರ ಅಧ್ಯಕ್ಷರು ಮತ್ತು CM ಅವರು ಕ್ರಮ ತಗೊಂಡಿರ್ತಾರೆ ಅಲ್ವಾ. ಅದು ಇದಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಇದು ಜೋಡಿಸುವಂತ ಇದು ಸರಿ ಹೋಗೋದಿಲ್ಲ. ಮತ್ತು ಎಲ್ಲ ವಿಷಯಗಳು ಯಾರನ್ನು ಕೂಡ ಪಕ್ಷದ ಹೊರಗೇನು ಹಾಕಿಲ್ಲ, ಪಕ್ಷದಲ್ಲೇ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಇವತ್ತು ಏನು ಅನೇಕ ಸ್ಥಾನಮಾನಗಳು ಸಿಗಬೇಕಾದ್ರೆ ಅದು ಯಾರಿಂದನೂ ಕೂಡ ಹೇಳಿಸ್ಕೊಂಡು ನಾವೇನು ಸ್ಥಾನಮಾನ ಏನು ಕೊಡಿಸಿಲ್ಲ. ರಾಜ್ಯದಲ್ಲಿ ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮದಿಂದ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ವಿರುದ್ಧ ಕಡು ಕೋಪ ತೋರಿಸಿದೆ. ತರಾತುರಿಯಲ್ಲಿ ತೆಗೆದುಕೊಂಡ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರ ಮೊರೆ ಹೋಗಿದೆ. ಇದೀಗ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಮುಸ್ಲಿಂ ನಾಯಕರ ಕೂಗಿಗೆ ಸ್ಪಂದಿಸುತ್ತಾ ಇದೇ ಮುಂದಿರೋ ಪ್ರಶ್ನೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.